ಹಲೋ ಮಕ್ಕಳ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಪಾಠ ಬಂದು 10ನೇ ಕ್ಲಾಸಿಂದು 10th ಸ್ಟ್ಯಾಂಡರ್ಡ್ ಹಿಂದಿ. ಅದು ಬಂದು ಮಾತೃಭೂಮಿ. ಅದ್ರ ಬಗ್ಗೆ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಿಂದಿನಲ್ಲೂ ತಿಳಿಸ್ಕೊಡ್ತೀನಿ ಹಾಗೂ ಕನ್ನಡದಲ್ಲೂ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವ್ರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ತಪ್ಪದೆ ಎಲ್ಲರೂ ನೋಡಿ, ಕೊನೆಯವರೆಗೂ ಈ ವಿಡಿಯೋನ ನೋಡಿ. ಓಕೆ, ಲೆಟ್ಸ್ ಸ್ಟಾರ್ಟ್ ಮಾಡೋಣವಾ? ಈಗ ಫಸ್ಟು ಕವಿಕೃತಿ ಪರಿಚಯನ ನಾವು ತಗೊಳ್ಳೋಣ. कवि परिचय ಮಾಡ್ಕೊಳ್ಳೋಣ. ओकेना? कवि परिचय. कवि का नाम भगवती चरण वर्मा. उनका काल 1903 to 1981. स्थल उन्नाव जिले उत्तर प्रदेश का शफीपुर ग्राम. कृति उनके कौन से है? उपन्यास कौन से है? चित्रलेखा, भूले बिसरे गीत. कहानी संग्रह मेरी कहानियाँ. कविता संग्रह मेरी कविताएं. नाटक मेरी नाटक वसीयत. और उनकी प्रशस्ति कौन सी है? उनकी प्रशस्ति है साहित्य अकादमी पुरस्कार. ओके, अब पाठ का अर्थ देखेंगे. उसमें पता चलेगा कि देश प्रेमी कितना है. चलो स्टार्ट करें हम. प्रस्तुत कविता में कवि एक देश प्रेमी की झलक दिखाई देती है. उन्होंने मातृभूमि को प्रणाम करते हुए उनकी ऊपर धन संपद खनिज संपत्ति का वर्णन करते हुए भारत की महान विभूतियों की याद की है. ओके, आइए अब सब उसका हिंदी में कैसे वर्णन की जाती है भारत मातृभूमि को अब हम सीखेंगे. इस कविता में कवि मातृभूमि को कोटि कोटि प्रणाम करते हुए कह रहे हैं कि वे सभी अमर लोगों की माता है. जिस पवित्र भूमि में गांधी, बुद्ध और राम जैसे महान लोग उनके हृदय बसे हैं, उन्हें सभी को शांत प्रणाम. अब दूसरी पंक्ति में कवि ने देश की समृद्धता के बारे में बताया है कि यह हरे भरे खेत, फल फूलों से लदे उपवन, वन आदि है. इस धरती में खनिजों की अपार संपदा को मातृभूमि मुख्य संपत्ति से सबको बांट रही है. यहाँ धरती सुख, संपत्ति और धन से भरी हुई है. इसलिए कवि ने मातृभूमि को कृतज्ञता प्रकट की है. तीसरी पंक्ति में कवि ने बताया है कि मातृभूमि एक हाथ में ज्ञान का भंडारा और दूसरे में ज्ञान का दीप लेकर सबको सही रास्ते पर चलने को कह रही है. उसकी गोद में पले बच्चे को परस्पर सहयोग से एकता की भावना से जीने की कल सिखा रही है. देश के सभी लोगों एक साथ जय हिंद का नाम लगाते हुए लोग बढ़ते हुए सभी नगरों में और गांवों में गूंज, जिससे देश का रूप बदल सके. इसलिए हे मातृभूमि, तुम्हें 100 बार प्रणाम. अब मैं कन्नड़ में इसका अनुवाद करूँगी.
ಈಗ ಕನ್ನಡದಲ್ಲಿ ಅದೇ ಸಾರಾಂಶನ ಓದ್ಕೊಳ್ಳೋಣ. ಹೇಗೆ ಬರುತ್ತೆ ಮಾತೃಭೂಮಿ ಬಗ್ಗೆ ಕನ್ನಡದಲ್ಲಿ ಅಂತ ನಿಮಗೆ ವಿವರಣೆ ಕೊಡ್ತೀನಿ. ಪ್ರಸ್ತುತ ಕವಿತೆಯಲ್ಲಿ ಕವಿ ಭಗವತಿ ಚರಣ ವರ್ಮ ಮಾತೃಭೂಮಿಯ ಬಗ್ಗೆ ಇರುವ ದೇಶಪ್ರೇಮವನ್ನು ಸುಂದರವಾಗಿ ವರ್ಣಿಸಿದ್ದಾರೆ. ಇದರಲ್ಲಿ ಕವಿ ಮಾತೃಭೂಮಿಗೆ ತಮ್ಮ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾರೆ. ಈ ದೇಶಕ್ಕಾಗಿ ಹೋರಾಟ ಜೀವತೆತ್ತ ಹುತಾತ್ಮರು ಜನ್ಮಭೂಮಿ ಇದು ಗಾಂಧಿ, ಬುದ್ಧ ಮತ್ತು ರಾಮನಂತಹವರು ಪುಣ್ಯವಂತರು ಜನ್ಮಸ್ಥಳವಾಗಿದೆ. ಅಂತಹ ಮಹಾಪುರುಷರಿಗೆ ಕವಿಯು ಕೋಟಿ ಕೋಟಿ ತಮ್ಮ ನಮನಗಳನ್ನು ಸಲ್ಲಿಸಿದ್ದಾರೆ. ಇದು 1ನೆಯ ಪದ್ಯದ್ದು. ಈಗ 2ನೇ ಪದ್ಯದ ಹೇಗಿದೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಪದ್ಯದ 2ನೇಯದಲ್ಲಿ ಕವಿಯು ದೇಶದ ಸುಭಿಕ್ಷತೆಯನ್ನು ವರ್ಣಿಸುತ್ತಿದ್ದಾರೆ. ಇಲ್ಲಿಯ ಭೂಮಿಯ ಸದಾ ಹಸಿರಾಗಿದ್ದು ಗಿಡ ಮರಗಳು ಹೂ ಹಣ್ಣುಗಳಿಂದ ತುಂಬಿರುವುದು ಜೊತೆಗೆ ಭೂಮಿಯಲ್ಲಿ ಅಪಾರ ಖನಿಜ ಸಂಪತ್ತು ಹೊಂದಿರುತ್ತವೆ. ಈ ಮಾತೃಭೂಮಿಯು ಸಂಪತ್ತಿಗೆ ತುಂಬಿದ ಕೈಗಳಿಂದ ಎಲ್ಲರನ್ನೂ ಹಾರೈಸುತ್ತಿದೆ. ಆದ್ದರಿಂದ ಕವಿ ಮಾತೃಭೂಮಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದಾರೆ. ಈಗ 2 ಆಯಿತು. ಈಗ 3ನೇ ಪದ್ಯದ್ದು ಅಂತಿಮವಾಗಿ ಮಾತೃಭೂಮಿ ಒಂದು ಕೈಯಲ್ಲಿ ನ್ಯಾಯದ ಪತಾಕ ಮತ್ತು ಮತ್ತೊಂದು ಕೈಯಲ್ಲಿ ಜ್ಞಾನದ ದೀಪವನ್ನು ಹಿಡಿದು ಪ್ರತಿಯೊಬ್ಬರಿಗೂ ಮಾರ್ಗದರ್ಶಿಯಾಗಿದ್ದಾಳೆ. ತನ್ನ ಮಡಿಲಲ್ಲಿ ಬೆಳೆಯುವ ಮಕ್ಕಳೆಲ್ಲರಿಗೂ ಪರಸ್ಪರ ಸ್ನೇಹದಿಂದ ಒಂದಾಗಿ ಬಾಳಬೇಕೆಂಬುದನ್ನು ಕಲಿಸಿದ್ದಾಳೆ. ದೇಶದ ಜನರೆಲ್ಲರೂ ಒಂದಾಗಿ ಜೈ ಹಿಂದ್ ಎಂದು ಜಯಕಾರ ಮಾಡುವುದರ ಮೂಲಕ ದೇಶದ ಹಳ್ಳಿಗಳಲ್ಲಿ ಹಾಗೂ ನಗರಗಳಲ್ಲಿ ವಾಸವಾಗುವ ಪ್ರತಿಯೊಬ್ಬರೂ ತಾವೆಲ್ಲ ಒಂದೇ ಎಂಬ ಭಾವನೆಯನ್ನು ಹೊಂದಿ ಒಗ್ಗಟ್ಟಿನಿಂದ ಕೂಡಿರಲಿ ಎಂದು ಹಾರೈಸುತ್ತಿದ್ದಾಳೆ. ಓಕೆ ಮಕ್ಕಳ, ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇದೇನಾದರೂ ನಿಮಗೆ ಅರ್ಥ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿದರೆ ಅವರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.